ನಮಸ್ತೆ. ನಾನು ಮಹೇಶ್ ಫ್ಯಾಮಿಲಿ ಮೆಂಬರ್ಸ್ ಸೇರಿಕೊಂಡು ಒಂದು ಹೋಟೆಲ್ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ವಿ. ಪೃಥ್ವಿ ಅಂದರೆ ಭೂಮಿ, ಯಾವುದೇ ವಸ್ತು ಭೂಮಿಯಿಂದ ಬರಬೇಕು. ಓಷನ್ ಸಮುದ್ರ, ಸೊ ಮೀನು ಸಮುದ್ರದಿಂದ ಬರಬೇಕು. ಸೊ ಫ್ರೆಶ್ ಆದನ್ನು ನಾವು ಕಸ್ಟಮರಿಗೆ ಕೊಡಬೇಕು. ಅದಕ್ಕೆ ಯೋಚನೆ ಮಾಡಿದಾಗ ಪೃಥ್ವಿ ಬ್ಲೂ ಓಷನ್ ಇರುವಂಥ ಯೋಚನೆ ಮಾಡಿ ಬ್ಲೂ ಓಷನ್ ಇಟ್ಟಿದ್ದೀವಿ. ಸೊ ಇವತ್ತು ಈ ಹೊಸ ಬಿಸ್ನೆಸ್ ನಾವು ಏನು ಸ್ಟಾರ್ಟ್ ಮಾಡಿದ್ದೀವಿ, ಇದನ್ನು ಇನಾಗ್ರೇಷನ್ ನಮ್ಮ ಜೊತೆ ನಮ್ಮವರು ಬ್ರಿಜೇಶ್ ಅಲ್ಲ, ಕ್ಯಾಪ್ಟನ್ ಬ್ರಿಜೇಶ್ ಅಂತ ನಮ್ಮ ಜೊತೆ ಇದ್ದಾರೆ. ಸೊ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಅದೇ ರೀತಿ ನನ್ನ ಆಂಟಿ ಕೂಡ ಶಕ್ವಕ್ಕ, ಸೊ ಎಕ್ಸ್ MLA ಅವರು, ಸೊ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರಿಗೆ ಕೂಡ ನಾನು ಗೌರವಪೂರ್ವಕ ಸ್ವಾಗತ ಬಯಸ್ತಾ ಇದ್ದೆ. ಅದೇ ರೀತಿ ನಮ್ಮ ಜೊತೆ ಫಾದರು ನೀಲೇಶ್ ಅವರಿದ್ದಾರೆ. ಸೊ ಅವರು ಅಡ್ಮಿನಿಸ್ಟ್ರೇಟರು, ಫಾದರ್ ಮುಲ್ಲಸ್ಸು. ಸೊ ನಾವು ಭೇಟಿ ಮಾಡಿದಾಗ ನಾವು ಇವತ್ತು ಇಲ್ಲಿ ಏನು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಮುಖ್ಯ ಕಾರಣಕರ್ತರು ಫಾದರು. ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಾದರ್ ನಾನು ನಮ್ಮೆಲ್ಲರ ಪರವಾಗಿ ತಮಗೆ ಸ್ವಾಗತ ಮಾಡ್ತೀನಿ. ಅದೇ ರೀತಿ ನಮ್ಮ ಜೊತೆ ಪ್ರಿನ್ಸಿಪಾಲ್ ಇದ್ದಾರೆ, ಸೊ ವೈಸ್ ಪ್ರಿನ್ಸಿಪಾಲ್ ಇದ್ದಾರೆ. ಮೇಡಮ್ ತಮ್ಮ ಕೂಡ ನಾನು ಸ್ವಾಗತ ಬಯಸ್ತೇನೆ. ಟ್ರಸ್ಟಿಗಳು ನಮ್ಮ ಜೊತೆ ಇದ್ದಾರೆ, ವಿನೋದಶಿನಿ ಅವರಿದ್ದಾರೆ, ಸೊ ನಾಗರಾಜ್ ಭಟ್ರು ಇದ್ದಾರೆ. ಅದೇ ರೀತಿ ರಾಷ್ಟ್ರೀಯ ಸೇವಾ ಭಾರತಿ ಕಡೆಯಿಂದ ಚೆನ್ನಸ್ವಾಮಿ ಅವರಿದ್ದಾರೆ. ಸೊ ಎಲ್ಲರಿಗೂ ಕೂಡ ನಾನು ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜೊತೆ ಮುಂದಕ್ಕೆ ತಗೊಳ್ಳಿಕ್ಕೆ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ರೆಡಿಯಾಗಿ ಬಂದಂಥ ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸೊ ಬ್ರಿಜೇಶನ್ನು ಇನಾಗ್ರೇಷನ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ಪೃಥ್ವಿ ಓಷನ್ ಬ್ಲೂ ಅನ್ನುವಂಥ ಒಂದು ಹೊಸ ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಅವರಿಗೆ ಪೂರ್ತಿ ಆಶೀರ್ವಾದ ಇರಲಿ, ಎಲ್ಲರ ಸಹಕಾರ ಇರಲಿ. ವಿಶೇಷವಾಗಿ ಫಾದರ್ ಮುಲ್ಲಸ್ನ ಫಾದರ್ ಇಲ್ಲೇ ಇದ್ದಾರೆ, ಅವರ ಸಹಕಾರವು ಅವರಿಗೆ ಅಗತ್ಯ ಇದೆ. ಮತ್ತು ಖಂಡಿತವಾಗಿಯೂ ನಾನು ದಕ್ಷಿಣ ಕನ್ನಡ ಜಿಲ್ಲೆಯವರ ಬಗ್ಗೆ ಹೋಟೆಲ್ ಉದ್ಯಮದಲ್ಲಿ ಹೇಗಿರ್ತಾರೆ ಅನ್ನೋದನ್ನು ಹೇಳಬೇಕಾಗಿಲ್ಲ. ನಾವು ಖಂಡಿತವಾಗಿಯೂ ಕ್ವಾಲಿಟಿಯನ್ನು ಕೊಡ್ತೇವೆ, ಶುಚಿ ರುಚಿಯಾದ ಊಟವನ್ನು ಜಗತ್ತಿನಾದ್ಯಂತ ಬಡಿಸಿದ್ದೇವೆ. ಹಾಗಾಗಿ ಇಲ್ಲೂ ಅದೇ ರೀತಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಭಗವಂತನ ಆಶೀರ್ವಾದ ಇರಲಿ, ನಮ್ಮೆಲ್ಲರ ಸಹಕಾರ ಇರಲಿ, ಒಳ್ಳೆಯದಾಗಲಿ. ಜೈ. ಹೊಸತಾಗಿ ಎರಡು ಯುವಕರು ಒಂದು ಹೊಸ ಯೋಜನೆಯನ್ನು ಕಲ್ಪನೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಸಂಯೋಜನೆ ಮಾಡಿದ್ದಾರೆ. ಒಳ್ಳೆಯ ಉದ್ದೇಶದಿಂದ ಮಾಡಿದಂಥ, ಯಾಕಂದರೆ ಇವತ್ತಿನ ಯುವಕರು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಕೊಟ್ಟರೆ ಮೊದಲೇ ಇಬ್ಬರು ಒಳ್ಳೆಯ ಕೆಲಸ, ಸಾಮಾಜಿಕ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಹೋಟೆಲ್ ಉದ್ಯಮ ಪ್ರಾರಂಭ ಮಾಡಿದ್ದಾರೆ. ಒಂದು ಸಂತೋಷ ನನಗೆ ಅಂತ ನನ್ನ ಆಹಾರಕ್ಕೆ, ಯಾಕಂದರೆ ಪೃಥ್ವಿ ನನ್ನ ಊರಿನ ಹುಡುಗ, ನನ್ನ ತಾಲೂಕಿನ ಹುಡುಗ, ಎಲ್ಲ ಕಾಸರಗೋಡಿಂದ ನೆಲ್ಯಾಡಿವರೆಗೆ ಎಲ್ಲ ಕಡೆಯಿಂದ ಅವನ ಬಂಧುಗಳು, ಅಂದರೆ ಸ್ನೇಹಿತರು, ಬಂಧುಗಳು ಎಲ್ಲರನ್ನು ಹೊಂದಿರುವಂಥ ಹುಡುಗ. ಮಹೇಶನು ಹಾಗೆ ಇಬ್ಬರು ಕ್ಲಾಸ್ಮೇಟ್ಸು ಸೇರಿಕೊಂಡು ಮಾಡಿದ್ದಾರೆ. ಫಾದರ್ ಅವರ ಪೂರ್ತಿ ಆಶೀರ್ವಾದ ಇದೆ ಅಂತ ಒಂದೇನೇ ಹೇಳ್ತಾ ಇದ್ದ. ನಾನು ದೇವರಲ್ಲಿ ಬೇಡೋದು ಇವರ ಈ ಹೋಟೆಲ್ ಉದ್ಯಮ ಯಶಸ್ವಿ ಆಗಲಿ, ಹೆಚ್ಚೆಚ್ಚು ಬ್ರಾಂಚಸ್ಸು ಅಲ್ಲಲ್ಲಿ ಹೋಟೆಲು ಮಾಡಿ ಜನರಿಗೆ ಒಳ್ಳೆಯ ಆಹಾರ, ರುಚಿಯಾದ
ಊಟದ ವ್ಯವಸ್ಥೆಯನ್ನು ಒದಗಿಸಿಕೊಡುವ ಒಂದು ಕೇಂದ್ರ ಆಗಲಿ. ಇಲ್ಲಿ 4 ಮೆಡಿಕಲ್ ಕಾಲೇಜ್ ಇದೆ. ಎಲ್ರಿಗೂ ನಮ್ಮ ಊಟ, ಮನೆ ಊಟ, ಒಳ್ಳೆ ಊಟ ಸಿಗುವ ಹಾಗೆ ಆಗಲಿ. ಈ ಉದ್ಯಮಕ್ಕೆ ಶುಭವಾಗಲಿ. ನೀವು ಎತ್ತರಕ್ಕೆ ಬೆಳೀಲಿ ಅಂತ ಹಾಗೂ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಹಾಗೂ ನೆರೆದಿರುವ ಎಲ್ಲರೇ, ಪೃಥ್ವಿ ಸರ್, ಮಹೇಶ್, ಇಂದಿನ ದಿನ ನಮಗೆ ಕೂಡ ತುಂಬ ಸಂತೋಷದ ದಿನ. ನಮ್ಮ ಈ ಫಾದಮುಲ್ಲರ್ ಕಾಂಪ್ಲೆಕ್ಸ್ ಆರಂಭ ಆಗಬೇಕಾದ್ರೆ ಒಂದು ಉತ್ತಮವಾದ ಹೋಟೆಲ್ ನಮಗೆ ಬರಬೇಕು. ಏಕೆಂದರೆ 2 ಉದ್ದೇಶ. ಒಂದು ಅಂದರೆ ನಮ್ಮ ಕಾಲೇಜಿನಲ್ಲಿರುವ ಸ್ಟಾಫ್ ಹಾಗೂ ಸ್ಟೂಡೆಂಟ್ ಅವರು ಇಲ್ಲಿ ಬರ್ತಾರೆ, ಅದರೊಟ್ಟಿಗೆ ನಮ್ಮ ಹಾಸ್ಪಿಟಲಿನ ಪೇಷಂಟ್ಗಳು ಅವರು ನೋಡಿಕೊಳ್ಳುವವರಿಗೆ ಬರ್ತಾರೆ. ಅದರೊಂದಿಗೆ ಈ ಕಾಂಪ್ಲೆಕ್ಸಲ್ಲಿ ಒಂದು ನಮಗೆ ಹೋಟೆಲ್ ಬೇಕು ಅಂತ ಹೇಳುವಾಗ ಪೃಥ್ವಿ ಅವರು ಮತ್ತು ಮಹೇಶ್ ಅವರು ಆ್ಯಕ್ಚುಲಿ ಬಂದದ್ದು ನಮಗೆ ಬೇರೆ ಏನಾದರೂ ಒಂದು ಶಾಪ್ ಇದೆ ಅಂತೇಳಿ. ಆವಾಗ ನಾವು ಹೋಟೆಲಿಗೆ ಅವಕಾಶ ಉಂಟು ಅಂತ ಹೇಳಿದಾಗ ಅವರೆಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡು ಅತ್ಯುತ್ತಮವಾದ ಇಲ್ಲಿ ಹೋಟೆಲನ್ನು, ರೆಸ್ಟೋರೆಂಟನ್ನು ಅವರು ತಯಾರಿ ಮಾಡಿದ್ದಾರೆ. ಖಂಡಿತವಾಗಿಯೂ ನನಗೆ ಭರವಸೆ ಇದೆ ಈ ಉದ್ಯಮವು ಇಲ್ಲಿ ಯಶಸ್ವಿಯಾಗುತ್ತದೆ. ಏಕೆಂದರೆ ತೊಕ್ಕೋಟಿಂದ ಕೊಣಾಜೆವರೆಗೆ ನಾವು ನೋಡಿದರೆ ಹೆಚ್ಚು ಕಮ್ಮಿ 250 ಹೋಟೆಲ್ ಆದರೂ ಇರ್ಬೋದು, ಕ್ಯಾಂಟೀನ್, ರೆಸ್ಟೋರೆಂಟ್ ಎಲ್ಲ. ಅಂದರೆ ಈ ಬಿಸ್ನೆಸ್ ಇಲ್ಲಿ ಚೆನ್ನಾಗಿ ಆಗುತ್ತದೆ. ಮತ್ತು ಈ ಫಾದಮುಲ್ಲಾ ಕಾಂಪ್ಲೆಕ್ಸಲ್ಲಿ ಇವಾಗಲೇ ಅರೌಂಡ್ 5 ರಿಂದ 6 ಶಾಪುಗಳು ಬಂದಿವೆ, ಎಲ್ಲ ಹೋಗಿವೆ. ಅವರು ಸ್ಟಾರ್ಟ್ ಮಾಡಿದವರಿಗೆ ಎಲ್ಲರೂ ಹೇಳ್ತಾರೆ ಎಣಿಸಿದ್ದಕ್ಕಿಂತ ಒಳ್ಳೆ ಬಿಸ್ನೆಸ್ ನಮಗೆ ಸಿಗ್ತಾ ಇದೆ ಅಂತೇಳಿ. ಇದೆಲ್ಲವೂ ಭಗವಂತನ ಆಶೀರ್ವಾದ ಆದ ಕಾರಣ ಪೃಥ್ವಿ ಸರ್, ಮಹೇಶ್ ಸರ್, ನಿಮಗೆ ನಾವು ಫಾದಮುಲ್ಲಾ ಸಂಸ್ಥೆಯ ಪರವಾಗಿ ಮೊದಲನೇದಾಗಿ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ಒಂದು ವಂದನೆಗಳನ್ನು ಹೇಳುತ್ತೇವೆ ಈ ಒಂದು ಉದ್ಯಮವನ್ನು ಇಲ್ಲಿ ಮಾಡಲು ನಮ್ಮೊಂದಿಗೆ ಸಹಕರಿಸಿದ್ದಕ್ಕಾಗಿ. ಎರಡನೆಯದಾಗಿ ನಮ್ಮ ಈ ಸಂಸ್ಥೆ ಪರವಾಗಿ ಏನು ನಮಗೆ ಯಾವ ರೀತಿಯ ಸಹಕಾರ ಬೇಕು ಎಲ್ಲ ರೀತಿಯಲ್ಲೂ ನಾವು ಸಹಕಾರವನ್ನು ಕೊಟ್ಟು ನಿಮ್ಮ ಸಾಯಂಕಾಲವಾಗುವಾಗ ಆ ಒಂದು ಉದ್ಯಮದಲ್ಲಿ ಯಶಸ್ವಿಯಾಗಿದ್ದೀರಿ ಎಂಬ ಆ ಮಂದಹಾಸವನ್ನು, ಆ ಸಂತೋಷವನ್ನು ನೋಡಲಿಕ್ಕೆ ನಮಗೆಲ್ಲರೂ ದೇವರು ಕರುಣಿಸಲಿ. ನಿಮ್ಮ ಸಂತೋಷವು ನಮ್ಮ ಸಂತೋಷವು ಒಟ್ಟಾದಾಗ ಈ ಸಮಾಜದ ಅಭಿವೃದ್ಧಿಯೂ ಆಗುತ್ತದೆ. ನಿಮಗೆಲ್ಲರಿಗೂ ಶುಭ ಹಾರೈಸುತ್ತೇನೆ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ವಿಜೇಶನ್ನ ತುಂಬ ಬ್ಯುಸಿ ಇರ್ತಾರೆ, ಸೊ ಆದರೂ ಕೂಡ ಇವತ್ತು ಅವರ ಬ್ಯುಸಿ ಟೈಮನ್ನು ನಮಗೆ ಕೊಟ್ಟು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ವಿಜೇಶನ್ನ ನಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆ ಇವತ್ತು ಶಕುಂಟಿ ಅವರಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟ. ಸೊ ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಮುಖ್ಯ ಕಾರಣಕರ್ತರು ಫಾದರು, ಸೊ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ.
ಹೋಗಿ ರೆಸ್ಟೋರೆಂಟ್ ಓಪನ್ ಆಗಿದೆ. ಸೊ ಇದರ ನಮ್ಮ ಆತ್ಮೀಯರಾದ ಪೃಥ್ವಿ ಮತ್ತು ಮಹೇಶ್ ಅವರ ಮಾಲಕತ್ವದ ಪೃಥ್ವಿ ಓಷನ್ ಬ್ಲೂ ಎನ್ನುವ ವಿನೂತನವಾದ ಹೋಟೆಲನ್ನು ಇವತ್ತು ಶುಭಾರಂಭ ಮಾಡಿದ್ದಾರೆ. ನಮ್ಮ ಉಳ್ಳಾಲ ಭಾಗ, ವಿಶೇಷವಾಗಿ ಮಂಗಳೂರು ಭಾಗದಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗುವಂಥ ಒಂದು ನಗರ ಪ್ರದೇಶ ಈ ದೇರ್ಲಗಟ್ಟೆ ಪರಿಸರ. ಯಾಕೆಂದರೆ ಇಲ್ಲಿ ಇಡೀ ದಕ್ಷಿಣ ಕನ್ನಡ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಕಡೆ ಇರುವಂಥ ಮೆಡಿಕಲ್ ಕಾಲೇಜ್ ಇರುವಂಥ ಒಂದು ದೊಡ್ಡ ಪ್ರದೇಶ ಅದು ದೇರ್ಲಗಟ್ಟೆ. ಈ ಪ್ರದೇಶದಲ್ಲಿ ದಿನನಿತ್ಯ ಬೆಳಿಗ್ಗೆಯಿಂದ ರಾತ್ರಿ ತನಕ ಜನನಿಬಿಡ ಮತ್ತು ವಿದ್ಯಾರ್ಥಿಗಳು ಓಡಾಡುವಂಥ ಒಂದು ಪ್ರದೇಶ. ಇಂಥ ಪ್ರದೇಶದಲ್ಲಿ ವಿನೂತನವಾದ ಇವತ್ತಿನ ಜನಾಂಗಕ್ಕೆ ಬೇಕಾಗುವಂಥ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡುವಂಥ ಹೋಟೆಲ್ನ ಅವಶ್ಯಕತೆ ಉಂಟು. ಅದನ್ನು ಪೂರೈಸುವಂಥ ಕೆಲಸವನ್ನು ಪೃಥ್ವಿ ಮತ್ತು ಮಹೇಶ್ ಅವರು ಎರಡೂ ಜನ ಸೇರಿ ಮಾಡಿದ್ದಾರೆ. ನಮ್ಮ ಕೋಟೆಕಾರ್ ಗ್ರಾಮಕ್ಕೆ ಸಂಬಂಧಪಟ್ಟ ಈ ಒಂದು ಪ್ರದೇಶದಲ್ಲಿ ಅಭಿವೃದ್ಧಿಯ ಜೊತೆಗೆ ಅಭಿವೃದ್ಧಿ ಆಗ್ತಾ ನಮ್ಮವರದು ಹೋಟೆಲ್ ಇನ್ನಿತರ ಉದ್ಯಮ ಕೂಡ ಬೆಳಿಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಹೋಟೆಲ್ನ ಶುಭಾರಂಭ ಆಗಿದೆ. ಇದರ ಮುಖಾಂತರ ಸಾಕಷ್ಟು ಜನರಿಗೆ ಒಳ್ಳೆಯ ತಿಂಡಿ ತಿನಿಸನ್ನು ತಿನ್ನುವಂಥ ಸದಾವಕಾಶ ಎಲ್ರಿಗೂ ಸಿಗಲಿ ಮತ್ತು ಒಳ್ಳೆಯ ವ್ಯಾಪಾರ ಆಗಲಿ. ವ್ಯಾಪಾರ ಅವರಾದರೆ ಇಬ್ಬರು ಕೂಡ ಸಮಾಜಮುಖಿಯಾಗಿ ಯೋಚನೆ ಮಾಡುವಂಥ ಇಬ್ಬರು ನಮ್ಮ ಆತ್ಮೀಯರು. ಅದರಿಂದ ಸಮಾಜಕ್ಕೂ ಒಳ್ಳೆಯದಾಗ್ತದೆ. ಒಳ್ಳೆಯ ಗ್ರಾಹಕರು ಇಲ್ಲಿ ಬಂದಾಗ ಒಳ್ಳೆತನದಿಂದ ಸ್ವೀಕಾರ ಮಾಡುವಂಥ ಒಳ್ಳೆಯ ಮನಸ್ಸಿರುವವರು ಇಬ್ಬರು ಕೂಡ. ಆದ್ದರಿಂದ ಒಳ್ಳೆಯ ಹೋಟೆಲ್ ಉದ್ಯಮ ಅತ್ಯಂತ ಯಶಸ್ವಿ ಆಗಲಿ. ಇವತ್ತು ದೇರ್ಲಗಟ್ಟೆಯಲ್ಲಿ ಪ್ರಾರಂಭ ಆಗಿದೆ. ಪೃಥ್ವಿ ಓಷನ್ ಬ್ಲೂ ಇನ್ನು ನಮ್ಮ ರಾಜ್ಯದಾದ್ಯಂತ ಬೇರೆ ಬೇರೆ ಮೂಲೆಗಳಲ್ಲಿ ಹೋಟೆಲ್ ಉದ್ಯಮವನ್ನು ವಿಸ್ತರಣೆ ಮಾಡಲಿಕ್ಕೆ ಎಲ್ಲ ಕಡೆ ಸಾಕಷ್ಟು ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಕೂಡ ಒಂದು ವೇದಿಕೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಈ ಹೋಟೆಲ್ ಇಬ್ಬರೂ ಮಾಲಕರಿಗೆ ಶುಭವನ್ನು ಹಾರೈಸ್ತೇನೆ. ಶುಭವಾಗಲಿ. ಧನ್ಯವಾದ. ಊರ್ದ ದೈವದೇವರಿಗೆ ಕೈ ಮುಗಿದೆ. ಬಾರಿ ಎಡ್ಡೆ ದಿನ ತಾನಿ ನಮ್ಮ ದೇರಳಗಟ್ಟೆದ ಈ ಹೃದಯ ಭಾಗಡು ಪ್ರತಿ ಓಷನ್ ಬಂದ್ಮನ ಒಂಜಿ ಹೋಟೆಲ್ನ ಮಹೇಶ್ ಬೊಕ್ಕ ಪ್ರತಿ ಮೊಗಲ್ನ ಒಂಜಿ ಮಾಲಕತ್ತೋಡು ಬಾರಿ ಪೊರ್ಲುಡು ಏನಿ ಉದ್ಘಾಟನೆ ಮಲ್ತೇರು. ಈ ದೇರಳಗಟ್ಟೆ ಪನ್ಪುನ ಒಂಜಿ ಭಾಗನೇ ದುಡ್ಡು ಅಂಚಿಂಚಿನ ಅಲಿಪುನಂಚಿನ ಮಲ್ಲ ಒಂಜಿ ಭಾಗ ದಾನೆಂದು ಪಂಡ ನಮ್ಮ ಇಡೀ ದೇಶದ ಒಂಜೇ ತಿಕ್ಕಿಟ್ಟು 4 ಮೆಡಿಕಲ್ ಕಾಲೇಜಿ ಅಂಚನೆ ಕೆಲವು ಸಂಸ್ಥೆಗಳು ಬರ ಈ ಭಾಗಡು ಉಂಟು ಪಂಡ ಅವು ದೇರಳಗಟ್ಟೆ ಅವಲ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಡು ಅಂಜಿನ ಒಂಜಿ ವ್ಯಾಪ್ತಿಡು ಈತು ಶೋಕದ ಹೋಟೆಲ್ನ ಓಪನ್ ಮಲ್ದೇರು. ನಮ್ಮ ಊರ್ದ ಜನಗಳಿಗೆ ಅತ್ತನ ಪಿದೈದ ಜನಗಳಿಗೆ ಸರಿಯಾಯಿನ ಒಂಜಿ ಫುಡ್ಡು ತಿಕ್ಕೊಡುಂದಂಡ ಊರ್ದಕ್ಲು ನಮ್ಮಕ್ಲು ಮಲ್ತಂಡನೆ ಐಕೊಂಜಿ ಬಾರಿ ಮಲ್ಲ ಪೊರ್ಲು ಅಂಚಾದ ನಮ್ಮಕ್ಲೇ ಆಯ್ನ ಪೃಥ್ವಿಲ ಮಹೇಶ್ಲ ಸೇರ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಅವರು ಡಾಕ್ಟರ್ಸ್ ಅದಕ್ಕೂ ಅತ್ತಂಡ ಬಾಕಿ ಏರ್ಪುರ ಈ ಕಸ್ಟಮರ್ಸ್ ಉಳ್ಳೇದ ಅಕ್ಲಿಗೆ ಎಡ್ಡೆ ಫುಡ್ಡು ಶುದ್ಧವಾಯಿನ ಫುಡ್ಡು ಹೂವೇ ಕಲಬೆರಕೆ ಪಾಡಂದೆ ಪರಿಪೂರ್ಣವಾಯಿನ ಶುದ್ಧವಾಯಿನ ಆಹಾರ ದಾನೆ ಪಂಡ ಜನಕುಲ್ನ ಆರೋಗ್ಯ ಮುಖ್ಯನಾಯ್ತು. ನಮ್ಮ ವ್ಯಾಪಾರ ಮಲ್ಪುನತ್ತು ನಮ್ಮ ಒನಸು ತೆನಸು ತಿಂದದು ಜನಕುಲ್ನ ಆರೋಗ್ಯ ವೃದ್ಧಿ ಅಂಡ ನಂಗೆ ಅವು ದೇವ್ರಿಗೆ ಕೊರ್ಪೊಂಜಿ ಮಲ್ಲ ಆಶೀರ್ವಾದ ಅಂಚ ಹೂವೇ ಒಂಜಿ ಕಲಬೆರಕೆ ಹೆಜ್ಜಂದೆ ಎಡ್ಡೆ ಮಾದರಿದ ಒಂಜಿ ಆಹಾರ ತಿನಿಸುನಕ್ಲೆ ಕೊರ್ಪುನಂಜಿನ ಜನಕುಲಿಗೆ ತಿನ್ಪವನಂಜಿನ ಭಾಗ್ಯ ಬರಡು ಜನಕುಲು ನಮ್ಮ ಊರ್ದ ಪ್ರತಿಯೊರಿಯಲ್ಲ ಈ ಪೂರ ಮೆಡಿಕಲ್ ಕಾಲೇಜ್ ಆದ ಪ್ರತಿಯೊರಿಯಲ್ಲ ಈ ಹೋಟೆಲ್ಗೆ ಬರ್ತದೆ ಮುಲ್ತ ಒಂಜಿ ಆಹಾರ ತೆನಸನ್ನು ತಿಂದದು ಆಯ್ತಾ ಸದುಪಯೋಗನು ಕೊರೋಡು ಮಕ್ಕಳು ಪಡೆಯೋನೋಡು ಅಂಚನೆ ದೇವರು ಅಕ್ಲೆಗೆ ನನಾತ್ ಹೋಟೆಲ್ನ ಇಂಚಿನ ಜನಕುಲ್ನ ಸೇವೆನ ಮಲ್ಪನಂಚಿನ ಸೌಭಾಗ್ಯನ ಕೊರಾಡು ಅಕಲು ಇತ್ತ ಮಲ್ಪನಂಚಿತ್ತಿನ ಸಂಘದ ಜವಾಬ್ದಾರಿ ಅದಪ್ಪು ಜನಕುಲ್ನ ಸೇವೆ ಅದಪ್ಪು ಅಂಚನೆ ಪಾಪದಕ್ಲನ ಕಣ್ಣೆರಸನ ಬೇಲೆನ ನನಾತ್ ಮಲ್ಪನ ಶಕ್ತಿನ ಕೊರಡುದಂಡ ಅಕ್ಲನ ವ್ಯಾಪಾರ ವಹಿವಾಟು ಅವು ಬುಲೆಯೋಡು ಅಂಚಾದ ದೇವರು ಅಕ್ಲಿಗೆ ಆಶೀರ್ವಾದ ಮಲ್ಪಾಡು ಅಕ್ಲನ ಉದ್ಯಮ ಬುಲೆದು ರಾಜ್ಯೋಡೆ ಎಡ್ಡೆ ಪುದರ ಪಡೆಯೋಡು ಎನ್ನ ಆಶಯ. ಗ್ರಾಮದ ದೈವದೇವರನ್ನು ಸ್ಮರಣೆ ಮಲ್ತೊಂದು ಈ ಕೋಟೆಕಾರ್ ಒಂಜಿ ವ್ಯಾಪ್ತಿಡ್ ಮಸ್ತ್ ಸಂಸ್ಥೆಲು ನಂಚಿತ್ತನ ಒಂಜಿ ಪರಿಸರ ವಿಶೇಷವಾದ ಈ ಜಾಗನ ಆಯ್ಕೆ ಮಲ್ತಿನಂಚಿತ್ತನ ಎನ್ನ ಸಹೋದರರಾಯನಂಚಿತ್ತನ ಪೃಥ್ವಿ ಶೆಟ್ಟಿ ಬೊಕ್ಕ ಮಹೇಶ್ ಮುಗ್ಲಿಗೆ ಅಭಿನಂದನೆ ಪಂಡು ದಯಪಂಡ ಮುಲ್ಪ ಇತೀತು ಮಲ್ಲ ಒಂಜಿ ವಿದ್ಯಾ ಕೇಂದ್ರಲಾದ ಪೋಡು ಆರೋಗ್ಯ ಕೇಂದ್ರಲು ಪೂರ ಇತ್ತನೇಡ್ದಾಗ ಮುಲ್ಪ ಮಸ್ತ್ ಜನಸಂಖ್ಯೆ ಇತ್ತನೇಡ್ದಾಗ ಖಂಡಿತವಾಗಲ ಈ ನೆಟ್ಟು ಮಕ್ಕಳಿಗೆ ಸಕ್ಸಸ್ ತಿಳ್ಕೊಂಡು ಯಾನು ಒನೊಮ್ಮೆ
ಅಂಚನೆ ನನ್ನ ದುಂಬುದ ದಿನಟ್ ಒಂಜಿ ಉತ್ತಮ ರೀತಿಡ್ ಅಕ್ಕದು ಶುಚಿ ರುಚಿಯಾಯಿ ನಂಚಿತ್ನ ಆರೋಗ್ಯಕರವಾಯಿ ನಂಚಿತ್ನ ಒಂಜಿ ತಿಂಡಿ ತಿನಸನ ಜನಕ್ಲಿಗೆ ಒಂಜಿ ಉತ್ತಮ ಒಯ್ಟ್ ರೇಟಡ್ ಕೊರ್ದು ಜನಕ್ಲಿನ ಪ್ರೀತಿ ವಿಶ್ವಾಸನ ಗಲಿಸಿ ಒರಿಪಾತ್ ನನ್ನ ದುಂಬುಗ್ಲ ಒಂದು ನಮ್ಮ ದೇರ್ಲಕಟ್ಟೆ ಮಾತ್ರ ತಂದೆ ಬೇತೆ ಬೇತೆ ಕಡೆಟ್ ತನ್ನ ಎಡ್ಡೆ ಒಂಜಿ ಪುದರ್ನ ಪಡೆದು ಯಶಸ್ವಿ ಅವಾರ್ಡ್ ಪಂಡದೆ ಅನಿಗೆ ಶುಭಾರೈಸ ಎಲ್ರಿಗೂ ನಮಸ್ತೆ. ಸೊ ಕಳೆದ ಒಂದು 15 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನ ನಾವು ನಿರ್ವಹಿಸ್ತಾ ಇದ್ವಿ. ಸೊ ಹಂಗೆ ಯೋಚನೆ ಮಾಡುವಾಗ ಜಾಸ್ತಿ ಸಮಾಜಮುಖಿ ಕಾರ್ಯಗಳನ್ನ ಕೆಲಸ ಮಾಡಬೇಕಾದ್ರೆ ಸೊ ಹಣಕಾಸಿನ ವ್ಯವಸ್ಥೆ ಕೂಡ ತುಂಬ ಅವಶ್ಯಕತೆ ಇರುತ್ತೆ. ಸೊ ನಾವು ಯೋಚನೆ ಮಾಡಿದ್ದು ಒಂದು ಒಳ್ಳೆ ಹೋಟೆಲ್ನ ದೇರ್ಲಕಟ್ಟೆ ಭಾಗಕ್ಕೆ ಕೊಡಬೇಕು ಅಂತ. ಸೊ ಯಾಕೆ ಅಂದರೆ ಒಂದು ಕ್ವಾಲಿಟಿ ಫುಡ್ನ ಕೊಡಬೇಕು ಮತ್ತು ಒಳ್ಳೆ ಸರ್ವಿಸ್ನ ಕೊಡಬೇಕು. ಸೊ ಬಂದವರು ತುಂಬ ಸ್ಯಾಟಿಸ್ಫೈ ಆಗಿ ಸೊ ಒಳ್ಳೆ ಮನೆ ಊಟ ಥರ ಮಾಡ್ಕೊಂಡು ಇಲ್ಲಿ ಹೋಗಬೇಕು ಅಂತ. ಸೊ ಆವಾಗ ನಾವು ಯೋಚನೆ ಮಾಡಿದ್ದು ಏನು ಹೆಸರಿಡೋಣ ಅಂತ. ಪೃಥ್ವಿ ಓಷನ್ ಬ್ಲೂ. ಉದ್ದೇಶ ಪೃಥ್ವಿ ಅಂದರೆ ಭೂಮಿ, ಓಷನ್ ಅಂದರೆ ಸಮುದ್ರ. ಸೊ ನಾವು ತರುವಂಥ ಪ್ರತಿಯೊಂದು ವಸ್ತು ಅದು ಭೂಮಿಯಿಂದ ಬರುತ್ತೆ, ಶುದ್ಧವಾದಂಥದ್ದು ಮತ್ತು ಕ್ವಾಲಿಟಿ ವಸ್ತುಗಳನ್ನ ಭೂಮಿಯಿಂದ ತರ್ತೀವಿ. ಅದೇ ರೀತಿ ಓಷನ್ ಸಮುದ್ರದಿಂದ ಒಂದು ಫ್ರೆಶ್ ಆದಂಥ ಸಮುದ್ರದ ಮೀನುಗಳನ್ನ ತಂದು ಸೊ ಜನರಿಗೆ ಫ್ರೆಶ್ ಆದಂಥ ಕ್ವಾಲಿಟಿ ಫುಡ್ನ ಕೊಡಬೇಕು. ಈ ಉದ್ದೇಶಕ್ಕೋಸ್ಕರ ನಾವು ಸೊ ದೇರ್ಲಕಟ್ಟೆಯಲ್ಲಿ ಒಂದು ಜನರಿಗೆ ಫ್ರೆಂಡ್ಲಿ ಆಗಿರ್ತಕ್ಕಂಥ ಒಂದು ಹೋಟೆಲ್ನ ನಾವು ರೆಡಿ ಮಾಡಬೇಕಂತ ಇವತ್ತು ಡಿಸೈಡ್ ಮಾಡಿದ್ವಿ ಮತ್ತು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ಸೊ ನಾನು ಎಲ್ಲ ಜನರಿಗೆ ಹೇಳುವಂಥದ್ದು, ನಾನು ಪ್ರಾಮಿಸ್ ಕೊಡೋದೇನೆಂದರೆ, ನಮಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಖುಷಿಯಿಂದ ಊಟ ಮಾಡ್ತೀರಿ ಅದೇ ರೀತಿ ನಮ್ಮ ಹೋಟೆಲಿಗೆ ಬಂದರೆ ಮನೆಯ ಊಟ ಏನು ಸಿಗುತ್ತೆ, ಮನೆಯಲ್ಲಿ ಖುಷಿಯಿಂದ ಏನು ಊಟ ಮಾಡ್ತೀರಿ ಅಷ್ಟೇ ಖುಷಿಯಿಂದ ನೀವು ಊಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾವು ತುಂಬ ಫ್ರೆಂಡ್ಲಿಯಾಗಿ ನಿಮಗೆ ಸರ್ವ್ ಮಾಡ್ತೀವಿ. ಒಂದು ಒಳ್ಳೆ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡ್ತೀವಿ. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಲ್ಲ. ಬೆಸ್ಟ್ ಕ್ವಾಲಿಟಿ ಫುಡ್ನ, ಹೈಜಿನಿಕ್ ಫುಡ್ನ ಕೊಡುವಂಥ ವ್ಯವಸ್ಥೆನ ಪೃಥ್ವಿ ಓಷನ್ ಬ್ಲೂ ಕಡೆಯಿಂದ ಮಾಡಲಿಕ್ಕಿದ್ದೀವಿ. ಸ್ಟೂಡೆಂಟ್ಸಿಗೆ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀವಿ ಡಿಸ್ಕೌಂಟ್ ರೇಟಲ್ಲಿ ಕೊಡಬೇಕು ಅಂತ. ಸ್ಟೂಡೆಂಟ್ ಮತ್ತು ಸೊ ಏನು ಪೇಷಂಟ್ ಇದೆ ಫಾದರ್ ಮುಲ್ಲಸ್ದು, ಸೊ ಅವರಿಗೆ ಮತ್ತು ಸ್ಟಾಫ್ಗೆ ನಾವು ಡಿಸ್ಕೌಂಟ್ ಪ್ರೈಸ್ನಲ್ಲಿ ಕೊಡಲಿಕ್ಕಿದ್ದೀವಿ.